ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಕುಕ್ಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತು ಸ್ಟ್ರಾಂಗ್ ಆದ ಕಾಫಿ, ರುಚಿಯಾದ ಕಾಫಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಚೆನ್ನಾಗಿ ಹಾಲು ಕಾಯಿಸ್ಕೊಬೇಕು. ಚೆನ್ನಾಗಿ ಹಾಲು ಕಾದಂಥ ನಂತರ ಯಾವಾಗ್ಲೂ ಹಾಲು 1/2 ಲೀಟರ್ ಹಾಲು ತೊಗೊಂಡ್ರೆ ನೀವು ಅದಕ್ಕೆ 1 ಗ್ಲಾಸ್ ಅಷ್ಟೇ ನೀರು ಹಾಕಬೇಕು. ಆವಾಗ ಕಾಫಿ ಚೆನ್ನಾಗಿ ಬರುತ್ತೆ. 1 ಗ್ಲಾಸ್ಗೆ ಶುಗರ್ ತೊಗೊಳ್ಳೋಣ, ಮತ್ತು ಕಾಫಿ ಪುಡಿ ಇಟ್ಕೊಳ್ಳೋಣ. ಕಾಫಿ ಪುಡಿ ಮತ್ತು ಶುಗರ್ ಎರಡೂ ಅದಕ್ಕೆ ಹಾಕೋಣ. 1 ಸ್ಪೂನ್ ಹಾಕಬೇಕು ಶುಗರು, ಮತ್ತು ಕಾಫಿ ಪುಡಿ 1 ಪ್ಯಾಕೆಟ್ ಫುಲ್ ಹಾಕಬೇಕು 1 ಗ್ಲಾಸ್ಗೆ. ನಂತರ ಕಾದಿರೋಂಥ ಹಾಲನ್ನು ಅದಕ್ಕೆ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಒಂದು ಎಂಟಿ ಗ್ಲಾಸ್ ತೊಗೊಂಡು 1 ಬೈ 1 ಮಿಕ್ಸ್ ಮಾಡಬೇಕು. ಆವಾಗ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ. ನೀವು ಸ್ಪೂನಲ್ಲಿ ಮೆಲ್ಟ್ ಮಾಡೋದಕ್ಕಿಂತನೂ ಶುಗರ್ನ, ಬಟ್ ಈ ಥರ 1 ಬೈ 1 ಗ್ಲಾಸ್ಗೆ ಮಿಕ್ಸ್ ಮಾಡಿದಾಗ ಆ ಫಾರ್ಮ್ ಏನು ಬರುತ್ತೆ, ಆ ಫಾರ್ಮಲ್ಲಿ ಸಖತ್ ಮಜಾ ಇರುತ್ತೆ. ಕುಡಿತಾ ಇದ್ದರೆ ಇನ್ನೊಂದು ಗ್ಲಾಸ್ ಕುಡಿಬೇಕು ಅನ್ನೋಷ್ಟು ಟೇಸ್ಟಿಯಾಗಿರುತ್ತೆ. ಒನ್ಸ್ ನೀವು ಟ್ರೈ ಮಾಡಿ, ವೆರಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಕಾಫಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಚಳಿಗಾಲದಲ್ಲಂತೂ ಫ್ಯಾಮಿಲಿ ಜೊತೆ ಈ ಥರ ಎಲ್ಲರೂ ಔಟ್ಸೈಡ್ ಹೋದಾಗ ಈ ಥರ ಕಾಫಿ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕಾಫಿ ಈ ಥರ ಮಾಡ್ಕೊಂಡು ಕುಡಿಯೋದಕ್ಕೆ. ಹೋಟೆಲ್ ಸ್ಟೈಲಲ್ಲಿರುತ್ತೆ ಇದು.